ಇಂದಿನ ಯುವಜನತೆ ಯಾವಾಗ ರಾಜಕಾರಣಿಗಳಿಗೆ, ಸಿನಿಮಾ ನಟರಿಗೆ, ಕ್ರೀಡಾಪಟುಗಳಿಗೆ, ಅಷ್ಟೇ ಯಾಕೆ ಸೆಲೆಬ್ರಿಟೀಸಿಗೆ ಜೈಕಾರ ಹಾಕೋದನ್ನ ನಿಲ್ಲಿಸ್ತಾರೋ ಆಗಲೇ ತಮ್ಮ ಜೈಕಾರದ ಬಗ್ಗೆ ಯೋಚಿಸ್ತಾರೆ. ಜೀವನ ಇಡೀ ಅವರಿಗೆ ಜೈಕಾರ ಹಾಕೋದು. ರಾಜಕಾರಣಿಗಳು 5 ವರ್ಷಕ್ಕೊಮ್ಮೆ ಕೊಡೋ 1,000ನೋ 2,000 ರೂಪಾಯಿಗೂ ಕೈ ಚಾಚಿ ತಮ್ಮ ವ್ಯಕ್ತಿತ್ವವನ್ನೇ ಮಾರ್ಕೊಳ್ಳೋದು. ಇದೇ ಜೀವನ ಆಯಿತು. ಹಲೋ ಮೈ ಡಿಯರ್ ಫ್ರೆಂಡ್, ಇದನ್ನ ಕೇಳು. ಎಷ್ಟು ದಿನ ಅಂತ ಅವರಿವರ ಕಾಲಿಗೆ ಬಿದ್ದು ಅವರಿಗೆ ಜೈಕಾರ ಹಾಕ್ತಾ ಇರ್ತೀಯ? ನಿನ್ನ ಜೀವನ ನೀನು ನೋಡ್ಕೋಬಿಡು. ಯಾರು ಏನೇ ಮಾಡಿದ್ರು, ನಿನ್ನ ವಿರುದ್ಧ ಯಾರೇ ನಿಂತರು, ನಿನ್ನನ್ನು ಅಲ್ಲಾಡಿಸೋ ತಾಕತ್ತು ಯಾವನ ಕೈಗೂ ಸಾಧ್ಯ ಇಲ್ಲ. ನೀನು ಒಂದ್ಸಲ ಯಶಸ್ಸಿನ ಮೆಟ್ಲು ಏರಿದೆ ಅನ್ಕೋ, ನಿನ್ನ ವಿರುದ್ಧ ಮಾತಾಡೋದಲ್ಲ, ನಿನ್ನ ಸನಿಹಕ್ಕೂ ಬಂದು ನಿಲ್ಲೋ ತಾಕತ್ತು ಯಾರಿಗೂ ಇರಲ್ಲ. ಯಶಸ್ಸು, ಸಕ್ಸಸ್ ಅನ್ನೋದು ಖರೀದಿಗೆ ಸಿಗೋ ವಸ್ತು ಅಲ್ಲ. ಅದು ನಮ್ಮ ತ್ಯಾಗ, ಅನುಭವ, ಭರವಸೆ, ಪರಿಶ್ರಮಕ್ಕೆ ಸಿಗುವಂತಹ ಒಟ್ಟಾರೆ ಪುರಸ್ಕಾರ ಅನ್ನೋದನ್ನು ಮರಿಬೇಡ. ಪರರಿಗೆ ಕೊಡುವ ಸಮಯ ನಿನ್ನ ಬದುಕಿಗೆ ಕೊಟ್ಟು ನೋಡು. ಜೀವನದಲ್ಲಿ ಗೆಲುವು ನಿನ್ನದೇ. ಗೆಳೆಯ, ಜೀವನದಲ್ಲಿ ಏನಾಗ್ತೀನೋ ಅನ್ನೋ ಭಯಕ್ಕಿಂತ ಏನೋ ಒಂದು ಹಾಗೆ ಆಗ್ತೀನಿ ಅನ್ನೋ ನಂಬಿಕೆ ಇರಬೇಕು. ಈ ಬದುಕು ಕ್ರಿಕೆಟ್ ಆಟ ಇದ್ದಂತೆ. ಸುತ್ತಲೂ ನಿಂತ್ಕೊಂಡವರೆಲ್ಲ ನಮ್ಮವರಂತೆ ಕಂಡರು ನಮ್ಮ ಸೋಲಿಗಾಗಿಯೇ ಕಾಯ್ತಾ ಕೊಡ್ತಿರ್ತಾರೆ ಅನ್ನೋದನ್ನು ಮರಿಬೇಡ. ನೀನು ಕಂಡ ಕನಸುಗಳನ್ನು ನನಸು ಮಾಡೋದಕ್ಕೆ ಸತತ ಪ್ರಯತ್ನ ನಿನ್ನ ಕಡೆಯಿಂದಿರಲಿ. ಯಶಸ್ಸು ಒಂದೇ ದಿನ ಸಿಗಲ್ಲ ಗೆಳೆಯ, ಆದರೆ ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ. ಶ್ರಮದ ಬುದ್ಧಿ ಉಂಡಾಗಲೇ ನೆಮ್ಮದಿಯ ನೀರು ಕುಡಿಯಲು ಸಾಧ್ಯ. ಜೀವನದಲ್ಲಿ ತಾಳ್ಮೆ ಯಾವತ್ತಿಗೂ ಕಳ್ಕೊಬೇಡ. ಒಂದಲ್ಲ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಪ್ರಯತ್ನ ನಿಲ್ಲಬಾರ್ದು. ನಾಳೆ ಅಂತ ಒಂದು ದಿನ ಇದ್ದೇ ಇದೆ. ಡೋಂಟ್ ವರಿ. ಕತ್ತಲು ಆದಮೇಲೆ ಬೆಳಕು ಬಂದೇ ಬರುತ್ತೆ. ಹಿಂದೆ ಏನು ಆಗಿ ಹೋಗಿದೆ ಅದರ ಬಗ್ಗೆ ಚಿಂತಿಸಬೇಡ, ಅದು ಕಂಬನಿ ತರುತ್ತೆ. ಮುಂದೆ ಆಗುವ ಕ್ಷಣಗಳ ಬಗ್ಗೆಯೂ ಚಿಂತಿಸಬೇಡ, ಅದು ಗಾಬರಿ ತರುತ್ತೆ. ಇಂದಿನ ಕ್ಷಣಗಳನ್ನು ಖುಷಿಯಿಂದ ಜೀವಿಸು, ಅದು ಉಲ್ಲಾಸ ತರುತ್ತೆ. ಗೆದ್ದೇ ಗೆಲ್ತೀನಿ ಅನ್ನೋ ಹಠ ಇದ್ದರೆ ಸೋಲೋ ಮಾತೇ ಬರಲ್ಲ. ಗೆಳೆಯ, ಮಾಡೋ ಕೆಲಸನ ದೈವದಂತೆ ಪೂಜಿಸು. ಅದೇ ನಿನ್ನ ದಾರಿಗೆ ಬೆಳಕಾಗೋದು. ತಂದೆಯ ಕನಸುಗಳಿಗೆ, ತಾಯಿಯ ಆಸೆಗಳಿಗೆ ಒಬ್ಬ ಜವಾಬ್ದಾರಿಯುತ ಮಗ ಮಾತ್ರ ಜೀವ ತುಂಬೋದಕ್ಕೆ ಸಾಧ್ಯ. ಕಷ್ಟಪಡಬೇಕಂತೆ ಇಷ್ಟಪಟ್ಟಿದ್ದು ಸಿಗೋವರೆಗೂ, ಬೆಳೆದು ತೋರಿಸ್ಬೇಕಂತೆ ಅವಮಾನ ಮಾಡಿದವರು ತಲೆ ಎತ್ತಿ ನೋಡುವವರೆಗೂ. ಕೊನೆಗೊಂದು ಮಾತು ಹೇಳ್ತೀನಿ, ದೇವರು ದೊಡ್ಡ ಗೆಲುವು ಕೊಡುವ ಮೊದಲು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸೋಲುವಂತೆ ಮಾಡ್ತಾನೆ ಗೆಳೆಯ. ಬಂಡೆ ಅಡ್ಡ ಬಂತು ಅಂತ ನದಿ ನೀರು ಹಿಂದೆ ಸರಿಯಲ್ಲ, ಆ ಬಂಡೆಯನ್ನೇ ಬಳಸಿ ಮುಂದೆ ಸಾಗುತ್ತೆ. ಅದೇ ರೀತಿ ಜೀವನದಲ್ಲಿ ಕಷ್ಟಗಳು ಬಂದಾಗ ಹೆದರಿ ಹಿಂದೆ ಸರಿಬಾರ್ದು, ಅದನ್ನು ದಾಟಿ ಮುಂದೆ ಸಾಗಬೇಕು. ಇಂತಹ ಮತ್ತೊಂದು ಮೋಟಿವೇಶ್ನಲ್ ವಿಡಿಯೋದೊಂದಿಗೆ ನಾಳೆ ಮತ್ತೆ ತಪ್ಪದೆ ನಿಮಗೆ ಸಿಗ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.